ನೋಡಿ, ಈಗ ನಾವು ಗೋಕರ್ಣೇಶ್ವರ ಸ್ವಾಮಿ ಟೆಂಪಲಿಂದ ಮಾರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಎಲ್ಲಿ? ಮಂಗಳೂರಲ್ಲೇ. ಅಲ್ಲಿಂದ ಇಲ್ಲಿಗೆ ನೋಡಿ ಬರೀ 2.5 ಕಿಲೋಮೀಟ್ರು ಅಷ್ಟೇ. ದೇವಸ್ಥಾನ ಇಷ್ಟು ತುಂಬ ಚೆನ್ನಾಗೈತೆ ನೋಡಿ. ಅವತಾರಗಳು, ಮಾರಮ್ಮ ಅವತಾರ ಎತ್ತಿರೋದು, ವಿಗ್ರಹಗಳೆಲ್ಲ ನೀಟಾಗಿ ಇದು ಮಾಡೋರೆ. ದೇವಸ್ಥಾನ ತುಂಬ ಚೆನ್ನಾಗೈತೆ. ಈಗ ಒಳಗಡೆ ಹೋಗ್ತಾಯಿದ್ದೀನಿ. ಬಟ್ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಇಲ್ಲೇ ವೀಡಿಯೋ ಮಾಡ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಮಾರಮ್ಮ ಟೆಂಪಲ್ಲು, ಮಂಗಳೂರು. ಆಮೇಲೆ ಈ ಟೆಂಪಲ್ಗೆ ಬರೋರು ನೋಡಿ, ಹಿಂದೂ ಸಂಪ್ರದಾಯದಂತೆ ಉಡುಗೆ ತೊಟ್ಟು ದೇವಸ್ಥಾನ ಪ್ರವೇಶ ಮಾಡಬೇಕು ವಿನಂತಿ. ಜೀನ್ಸ್ ಪ್ಯಾಂಟು ಇದೆಲ್ಲ ಹಾಕೊಂಡು ಬಂದರೆ ಬಿಡಲ್ಲ. ಮಾರಮ್ಮನಿಗೆ ಶುಕ್ರವಾರ ಅಲಂಕಾರ ಮಾಡಿದ್ರೆ ಈ ಥರ ಕಾಣುತ್ತೆ. ಈ ಥರ ಅಲಂಕಾರ ಮಾಡ್ತಾರಂತೆ ನೋಡಿ. ಇದು ಎಂಟ್ರೆನ್ಸು. ದೇವಸ್ಥಾನ ತುಂಬ ಚೆನ್ನಾಗೈತೆ. ಮಂಗಳೂರಿಗೆ ಬಂದವರು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ದೇವ್ರನ್ನ ತುಂಬ ಮತ್ತೆ ನೀವು ನೋಡ್ತೀವಿ ಅಂದರೆ ಸಿಗಲ್ಲ. ಈಗ ಇವ್ರದ್ದು ಅಷ್ಟೇ, ನಾನು ಪರ್ಮಿಷನ್ ತಗೊಂಡು ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅನ್ನೋದಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗೈತೆ. ದಯವಿಟ್ಟು ಮಂಗಳೂರಿಗೆ ಬಂದವರು ಯಾವುದೇ ಕಾರಣಕ್ಕೂ ದೇವಸ್ಥಾನ ಮಿಸ್ ಮಾಡ್ಕೋಬೇಡಿ. ಇದು ಮಾರಮ್ಮ ಟೆಂಪಲ್ಲು. ಎಲ್ಲ ಹತ್ತತ್ರದಲ್ಲೇ ಇರೋದು. ಇಲ್ಲಿ ಟೆಂಪಲ್ಗಳೆಲ್ಲ ಹತ್ತತ್ರದಲ್ಲೇ ಐತೆ. ತುಂಬ ಚೆನ್ನಾಗೈತೆ. ಸುಮ್ಮನೆ ಏನಕ್ಕೆ ನೀವು ಹೋಗಿ ಬೀಚ್ ಅಂತ ಹೋಗ್ತೀರಾ ಅಲ್ವಾ? ಟೆಂಪಲ್ ನೋಡಿ ಮತ್ತೆ ನೋಡೋಕ್ಕಾಗುತ್ತೆ. ಇದು ಶನಿವಾರ ಭಾನುವಾರ ಆ ಥರ ಅಲಂಕಾರ ಮಾಡ್ತಾರಂತೆ. ಬೇರೆ ದಿನ ತುಂಬ ಚೆನ್ನಾಗೈತೆ. ನೋಡಿ ಹತ್ರ ಇದು ಪರ್ಮಿಷನ್ ತಗೊಂಡು ಸುತ್ತ ವೀಡಿಯೋ ಮಾಡಿದ್ದೀನಿ. ಇದನ್ನೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ.